ಹೇಳಿ. ಬೆಳಗಾವಿ ಜಿಲ್ಲಾ ಫಾರ್ಮಸಿ ಅಸೋಸಿಯೇಷನ್ ವತಿಯಿಂದ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಈಗ ಇವತ್ತು ನಾವು ಪ್ರೆಸ್ ಮೀಟ್ ಕೂಡಿಸಿದಂತಂದ್ರೆ 1ನೇ ತಾರೀಕು ಬೆಳಗಾವಿ ರಿಟೇಲ್ ಫಾರ್ಮಸಿ ಅಸೋಸಿಯೇಷನ್ ವತಿಯಿಂದ ಬೃಹತ್ ಮೆರವಣಿಗೆ ಎಲ್ಲ ಜಿಲ್ಲಾ ತಾಲೂಕಿನ ಮೆಂಬರ್ಸು ನಮ್ಮ ಬೆಳಗಾವಿ ಬಂದ ಡಿ.ಸಿಗೆ DHO ಅವರಿಗೆ ಆಮೇಲೆ FD ಅವರಿಗೆ ಮನವಿಯನ್ನು ಕೊಡೋದು. ನಾವು ಮನವಿಯಲ್ಲಿ ಏನಂತಂದ್ರೆ ಡಾಕ್ಟರ್ ಸಪ್ಲೈ ಮೇನ್ ಅಂತಂದ್ರೆ ಡಾಕ್ಟರ್ ಸಪ್ಲೈ ಆಫ್ ಮೆಡಿಸಿನ್ಸ್. ಡಾಕ್ಟರ್ ಸಪ್ಲೈ ಡೈರೆಕ್ಟ್ ಹೋಲ್ಸೇಲರಿಂದ ಡಾಕ್ಟರ್ ಸಪ್ಲೈ ಆಗ್ತದೆ. ಅದೊಂದು ಡಾಕ್ಟರ್ ಸಪ್ಲೈ ಅಂತಂದರೆ ಡಾಕ್ಟ್ರಿಗೆ ಒಂದು ಹಿಡ್ಕೋ ಶೆಡ್ಯೂಲ್ ಕೆ ಅಂತ ಹೇಳಿ 1945 ಒಳಗೆ ಇಂಪ್ಲಿಮೆಂಟ್ ಮಾಡಿದ್ರು. ಶೆಡ್ಯೂಲ್ ಕೆ ಒಳಗೆ ಅವಾಗ 40,000 ಪಬ್ಲಿಕ್ಕಿಗೆ ಅಂದರೆ ಜನರಿಗೆ ಒಂದು ಕೆಮಿಸ್ಟ್ ಇತ್ತು. ಈಗ ಬರೀ 1400 ರೇಷಿಯೋ ಬಂದದ. 1400 ರೇಷಿಯೋಗೆ ಒಂದು ಕೆಮಿಸ್ಟ್ ಅವೈಲೇಬಲ್ ಅದನ್ನು. ಅವಾಗ ಕೆಮಿಸ್ಟ್ ಇಲ್ಲ ಅಂಥೇಳಿ ಎಮರ್ಜೆನ್ಸಿ ಡ್ರಗ್ ಇರಬೇಕಂತ ಹೇಳಿ ಶೆಡ್ಯೂಲ್ ಕೆ ಅಂತೇಳಿ ಇಂಪ್ಲಿಮೆಂಟ್ ಮಾಡಿದ್ರು ಗೌರ್ಮೆಂಟ್ ಅವರು. ಅವಾಗ ಎಮರ್ಜೆನ್ಸಿ ಪೇಷಂಟ್ ಬಂದಾಗ ಕೊಡಬೇಕಂತ. ಬಟ್ ಈಗ 1400 ಪಬ್ಲಿಕ್ಕಿಗೆ ಒಬ್ಬ ಕೆಮಿಸ್ಟ್ ಇರೋದ್ರಿಂದ ಅದು ನೆಸಸರಿ ಅಥವಾ ಇದು ಅದು ನೀವು ವಿಚಾರ ಮಾಡಬೇಕಂತ ನಾವು ಗೌರ್ಮೆಂಟ್ಗೆ ಒತ್ತಾಯ ಮಾಡ್ತೀವಿ. ಅದಾದಮೇಲೆ ಆನ್ಲೈನ್ ಫಾರ್ಮಸಿ, ಆಮೇಲೆ ನಮ್ಮ ಇದು ಕ್ವ್ಯಾಕ್ ಡಾಕ್ಟರ್ಸ್ ಸಪ್ಲೈ, ಇದು ಮೇನ್ ಮುದ್ದೆ ಅದ. ಮತ್ತು 1ನೇ ತಾರೀಕು ಮುಂಜಾನೆ 9:00 ಚನ್ನಮ್ಮ ಸರ್ಕಾರದಿಂದ DC ಸಾಹೇಬರಿಗೆ ಒಂದು ಮನವಿ, ಅಲ್ಲಿಂದ ಜಿಲ್ಲಾ ವೈದ್ಯಾಧಿಕಾರಿ DHO ವೈದ್ಯಾಧಿಕಾರಿ ಅವ್ರಿಗೆ ಒಂದು ಮನವಿ ಕೊಟ್ಟು ಅಲ್ಲಿಂದ FD ಹೋಗಿ ಇದು ನಮ್ಮ ಒಂದು ಬೃಹತ್ ಪ್ರತಿಭಟನೆ ಮೂಲಕ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನಾವು ಇದನ್ನ ಹೈಲೈಟ್ ಮಾಡ್ತೀವಿ. ಮತ್ತು ಈಗ ಡಾಕ್ಟರ್ ಸಪ್ಲೈ ಅಂತಂದ್ರೆ ನಮ್ಮ ಲೋಕಲ್ ಅಲ್ಲ ಬೇರೆ ರಾಜ್ಯ ಕಡೆಯಿಂದನೂ ನಮ್ಮ ಇಂಟೀರಿಯರ್ ಮೈಕ್ರೋ ಇಂಟೀರಿಯರ್ ತಾಲೂಕಾ ಪ್ಲೇಸ್ ಎಲ್ಲ ಕಡೆ ಸಪ್ಲೈ ಆಗ್ತದೆ ಮೆಡಿಸಿನ್ಸ್. ಇದು ಹೆಂಗದ ನಮ್ಮ ಗೌರ್ಮೆಂಟಿಗೆ ಅಂದರೆ GST ನಮ್ಮ ಗೌರ್ಮೆಂಟ್ಗಳು ನುಕ್ಸಾನ ಅದ. ಯಾಕಂತಂದರೆ ಡೈರೆಕ್ಟ್ ಡಾಕ್ಟ್ರನ್ನ ಕಸ್ಟಮರಿಗೆ ಕೊಡೋದು, ಪೇಷಂಟಿಗೆ ಕೊಡೋದು. ಇದನ್ನು ನಾವು ಫಾರ್ಮಾಸಿಸ್ಟ್ ಮಾಡಬೇಕು. ಈಗ ಏನಾಗೈತೆ ನಮ್ಮದು ಫಾರ್ಮಾಸಿಸ್ಟದು ಒಂದು ಪರಿಸ್ಥಿತಿ ಅಂತಂದ್ರೆ, ಈಗ ನಮ್ಮ ಫಾರ್ಮಾಸಿಸ್ಟ್ ಒಳಗೆ ಒಂದು ಹಜ್ಮೋಲಾ ಪ್ಯಾಕೆಟ್ ಕೊಡ್ರಿ, ಡೈಪರ್ ಕೊಡ್ರಿ, ಸ್ಯಾನಿಟರಿ ಪ್ಯಾಡ್ ಕೊಡ್ರಿ, ಸೋಪ್ ಕೊಡ್ರಿ, ಇದು ಒಂದೇ ಉಳಿದಲ್ಲ. ಈಗ ನಮಗೆ ರೂಲ್ಸ್ ಹಿಂಗೆ ಇಂಪ್ಲಿಮೆಂಟ್ ಆಗಿದಾವಲ್ಲ, ಕಪ್ ಸಿರಪ್ ಮಾರಬೇಡ್ರಿ, ಆ್ಯಂಟಿಬಯೋಟಿಕ್ ಮಾರಬೇಡ್ರಿ, ಸ್ಕೆಡ್ಯೂಲ್ಗೆ ಚೀಟಿ ಇದ್ರೆ ಮಾರ್ರಿ, ಮತ್ತು ಆನ್ಲೈನ್ ಒಳಗೆ ನಿಮಗೆ ಏನು ಬೇಕಂತ ಅವ್ರಿಗೆ ನೀವು ಸದ್ದ ಹಾಕಿರಿ, ನಿಮಗೆ ವಿದಿನ್ ನಿಮ್ಗೆ 6 to 8 hours ಒಳಗೆ ನಿಮ್ಗೆ ಸಪ್ಲೈ ಆಗುತ್ತೆ. ಆಮೇಲೆ ನಮಗೆ ನೋಡ್ರೆ ನಾವು ಫಾರ್ಮಾಸಿಸ್ಟ್ ಇಟ್ಕೊಂಡು ಅಂಗಡಿಯಾಗ ಫಾರ್ಮಾಸಿಸ್ಟ್ ಇದ್ದು ನಮಗೆ ಮಾರಕ ನೀವು ಅದನ್ನ ಮಾರಬೇಡ್ರಿ, ಇದು ಹಿಂಗೆ ನಡೆದಿದೆ. ಅದಕ್ಕೆ ಇದೆಲ್ಲ ಒಂದು ವಿಷಯಗಳನ್ನ ನಾವು ಒಂದು ಹೈಲೈಟ್ ಮಾಡೋದು ಸ್ಟೇಟ್ ಗೌರ್ಮೆಂಟ್ ಥ್ರೂ ಸೆಂಟ್ರಲ್ ಗೌರ್ಮೆಂಟಿಗೆ ಹೈಲೈಟ್ ಮಾಡ್ತೀವಿ. ಎಷ್ಟು ದಿನ ಎಷ್ಟು ಜನ ಕೆಮಿಸ್ಟ್ 3 ವರ್ಷ. 3 ವರ್ಷ. ಈ 3 ವರ್ಷ ಕಂಪ್ಲಿಲ್ಲ ಅತಂತ್ರ ಆಗ್ತಾವೆ ಈ ರೀತಿ ಆದ ಯಾವಾಗ 1 ತಾರೀಕು ಈ ರೀತಿ ಸರ್ಕಾರದ ಧೋರಣೆಯಿಂದ 3 ವರ್ಷ ಫ್ಯಾಮಿಲಿಗಳು ಅತಂತ್ರ ಆಗ್ತಾವೆ. ಇಲ್ಲ, ಇದು ಟೋಟಲ್ ನಮ್ಮ ರಾಜ್ಯ ಮತ್ತು ಇದು